शुभ प्रभात छात्र। आज आप सभी को इस हिंदी भाषा के कक्षा में स्वागत है। छात्र, आज हम इस कक्षा के भीतर 10वीं कक्षा की पहली कविता जो है मातृभूमि, इस पद्य के बारे में आज हम जानकारी प्राप्त करेंगे। अच्छा, तो छात्र, मातृभूमि के पद्य के लेखक भगवती चरण वर्मा हैं। मातृभूमि पद्य के लेखक कौन हैं? भगवती चरण वर्मा। तो छात्र, मातृभूमि का अर्थ यहाँ पे है हमारा देश होता है, यानी हमारा भारत है। और मातृभूमि कवि इस पद्य के भीतर भारत माता का वर्णन कर रहे हैं, यानी मातृभूमि को कोटि कोटि नमन करते हुए छात्रों के मन में देश के प्रति अभिमान या देश प्रेम को जागृत करने का प्रयास करते हुए इस पद्य को सुंदर से वर्णन किया हुआ है। ಮಕ್ಕಳೇ, ಇವತ್ತಿನ ಈ ತರಗತಿಯಲ್ಲಿ ನಾವು ಮಾತೃಭೂಮಿ ಎಂಬ ಒಂದು ಪದ್ಯವನ್ನು ಕಲಿತಾ ಇದ್ದೇವೆ. ಈ ಪದ್ಯದ ಲೇಖಕರು ಭಗವತಿ ಚರಣ್ ವರ್ಮಾರವರು. ಈ ಪದ್ಯದಲ್ಲಿ ಕವಿ ಭಾರತ ಮಾತೆಯ ಅಥವಾ ಮಾತೃಭೂಮಿಯ ಬಗ್ಗೆ ವರ್ಣನೆಯನ್ನು ಮಾಡುತ್ತಾ ಬಂದಿದ್ದಾರೆ. ಮಾತೃಭೂಮಿಯ ಬಗ್ಗೆ ನಮ್ಮಲ್ಲಿ ಮೀನ್ಸ್ ಭಾರತೀಯರಲ್ಲಿ ದೇಶ ಪ್ರೇಮವನ್ನು ಜಾಗೃತಗೊಳಿಸುವಂತಹ ಒಂದು ಪುಟ್ಟದಾಗಿರುವಂತಹ ಪ್ರಯತ್ನವನ್ನು ಪಟ್ಟಿದ್ದಾರೆ ಇಲ್ಲಿ. ಹಾಗೆ ಆ ಪ್ರಯತ್ನವನ್ನು ಸುಂದರವಾದಂತಹ ವರ್ಣನೆ ರೂಪದಲ್ಲಿ ಮಾಡಿದ್ದಾರೆ ಮಕ್ಕಳೇ. ಹಾಗಾದರೆ ಈ ಪದ್ಯದ ಲೇಖಕರಾರು ಭಗವತಿ ಚರಣ ವರ್ಮಾರವರು. ಮೊದಲಿಗೆ ನಾವು ಈ ಪದ್ಯದಲ್ಲಿ ಭಗವತಿ ಚರಣ ವರ್ಮಾರವರ परिचय तिलकोण बन्नी मकड़े. कवि परिचय इस प्रकार है छात्र, यहाँ पे आपको पॉइंट वाइज दिया गया है. पहला जो पॉइंट है कवि का जन्म है, दूसरा जो है यहाँ पे शिक्षा है, और तीसरा जो है उन्होंने कौन कौन सी वृत्तियों का यानी पेशा किया हुआ है, और चौथा जो है यहाँ पे आपको दिखाई दे रहा है कि उनके लेखन यानी उपन्यास के बारे में बताया गया है, और छठा जो है यहाँ पे कहानी संग्रह के बारे में बताया गया है, और सातवां जो अंश है कविता संग्रह और नाटक के बारे में बताया गया है। आठवां जो अंश है इसके भीतर कवि वर्मा जी के देहांत के बारे में बताया हुआ है. तो पहले हम जानेंगे पहला अंश जो है कवि का जन्म कब हुआ, कहाँ हुआ, इसको हम जानेंगे. ಮಕ್ಕಳೇ, ಕವಿ ಪರಿಚಯದ ಬಗ್ಗೆ ಅಂತ ಹೇಳಿದಾಗ ಸುಮಾರು ಇಲ್ಲಿ 8 ಅಂಶಗಳನ್ನು ನಮಗೆ ಕೊಡಲಾಗಿದೆ. ಮೊದಲನೇ ಅಂಶದಲ್ಲಿ ಜನ್ಮ, ಎರಡನೇ ಅಂಶದಲ್ಲಿ ಶಿಕ್ಷಣ, ನಂತರ ಅವರು ಯಾವ ಒಂದು ವೃತ್ತಿಯನ್ನು ನಿರ್ವಹಿಸ್ತಾ ಇದ್ರು ಅನ್ನೋದನ್ನು, ನೆಕ್ಸ್ಟು 4ನೇ ಅಂಶದಲ್ಲಿ ಅವರು ರಚನೆ ಮಾಡಿರುವಂತಹ ಉಪನ್ಯಾಸಗಳು, ಹಾಗೆ 5ನೇ ಅಂಶದಲ್ಲೂ ಸತಃ ಅದೇ ಉಪನ್ಯಾಸಗಳು ಮುಂದುವರಿತಾ ಹೋಗುತ್ತೆ. 6ನೇ ಅಂಶಕ್ಕೆ ಬಂದಾಗ ಕಥೆಗಳ ಸಂಗ್ರಹ, 7ನೇ ಅಂಶಕ್ಕೆ ಬಂದಾಗ ಕವಿತೆಗಳ ಸಂಗ್ರಹ ಮತ್ತು ನಾಟಕಗಳ ಸಂಗ್ರಹವನ್ನು ನೋಡ್ತಾ ಬರ್ತೀವಿ. 8ನೇ ಒಂದು ಅಂಶಕ್ಕೆ ಬಂದಾಗ ಕವಿ ಭಗವತಿ ಚರಣ ವರ್ಮರವರ ದೇಹಾಂತದ ಬಗ್ಗೆ, ನಿಧನದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ ಮಕ್ಕಳೇ. ಫಸ್ಟ್ ಒನ್ ಏನಿದೆ, ಜನ್ಮವನ್ನು ನೋಡಿ. जन्म 30 अगस्त 1903 में उत्तर प्रदेश के उन्नाव जिले के शफीपुर गांव में हुआ था. ಲೇಖಕರ ಜನ್ಮ ಆಗಸ್ಟ್ 30, 1903ರಲ್ಲಿ ಉತ್ತರ ಪ್ರದೇಶದ ಉನ್ನಾವ್ ಎಂಬ ಜಿಲ್ಲೆಯ ಶಫಿಪುರ್ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಾಗಿರುತ್ತದೆ ಮಕ್ಕಳೇ. ಎರಡನೇ ಅಂಶಕ್ಕೆ ಬಂದಾಗ ಅವರ ಶಿಕ್ಷಣ ಅಂತ ಹೇಳಿದಾಗ BA ಎಂಬ ಪದವಿ ಹಾಗೂ LLB ಎಂಬ ಪದವಿಯು ಸಹ ಅವರು ಪಡ್ಕೊಂಡಿರ್ತಾರೆ. 3ನೇ ಅಂಶಕ್ಕೆ ಬಂದಾಗ ಪತ್ರಿಕಾओं का संपादन, ವಿಚಾರ और ನವಜೀವನ್. ಇವರು ಪತ್ರಿಕೆಗಳ ಸಮಾಚಾರ ಪತ್ರಿಕೆಗಳ ಸಂಪಾದಕರಾಗಿಯೂ ಸಹ ಕೆಲಸವನ್ನು ನಿರ್ವಹಿಸಿದರು. ಆ ಪತ್ರಿಕೆಗಳು ಯಾವುದು ಅಂತ ಹೇಳಿದಾಗ ವಿಚಾರ ಮತ್ತು ನವಜೀವನ್ ಎಂಬ ಪತ್ರಿಕೆಗಳಲ್ಲಿ ಸಂಪಾದಕರಾಗಿಯೂ ಸಹ ತಮ್ಮ ವೃತ್ತಿಯ ಜೀವನವನ್ನು ಆರಂಭಿಸಿದರು ನಮ್ಮ ಭಗವತಿ ಚರಣ ವರ್ಮರವರು. 4ನೇ ಅಂಶಕ್ಕೆ ಬಂದಾಗ चौथा जो अंश है लेखक का उपन्यास पर फिल्म यानी चित्रलेखा. उपन्यास के भीतर फिल्म बनाई गई थी जो कि उपन्यास है चित्रलेखा.
4ನೇ ಅಂಶದಲ್ಲಿ ಉಪನ್ಯಾಸ ರಚನೆ ಮಾಡಿರುವಂಥದ್ದು ನಮ್ಮ ಲೇಖಕರು ರಚನೆ ಮಾಡಿರುವಂತಹ ಚಿತ್ರಲೇಖ ಎಂಬ ಉಪನ್ಯಾಸದ ಆಧಾರದ ಮೇಲೆ ಒಂದು ಫಿಲಮನ್ನು ಸಹ ಪ್ರೊಡ್ಯೂಸ್ ಮಾಡಿದರು, ನಿರ್ಮಾಣವನ್ನು ಸಹ ಮಾಡಲಾಗಿತ್ತು ಮಕ್ಕಳೇ. 5ನೇ ಅಂಶಕ್ಕೆ ಬಂದಾಗ ಉಪನ್ಯಾಸಗಳು, ಅವರು ರಚನೆ ಮಾಡಿರುವಂತಹ ಉಪನ್ಯಾಸಗಳು ಅಂತ ಹೇಳಿದಾಗ ಅಪನೆ ಖಿಲೌನೆ, ಪತನ್ 3 ವರ್ಷ, ಟೇಲ್ಹೆ ಮಿಡೆ, ರಾಸ್ತೆ ಆದಿ, ಇವೆಲ್ಲವೂ ಸಹ ನಮ್ಮ ಭಗವತಿ ಚರಣ ವರ್ಮಾರವರು ರಚನೆ ಮಾಡಿರುವಂತಹ ಉಪನ್ಯಾಸಗಳಾಗಿವೆ. ಕಹಾನಿ ಸಂಗ್ರಹ, ಮೇರೆ ಕಹಾನಿಯಾ, ಮೋರ್ಚಾಬಂದಿ, ಸಂಪೂರ್ಣ ಕಹಾನಿಯಾ. ಕವಿತೆ ಅಂದರೆ ಕಹಾನಿಗಳ ಸಂಗ್ರಹಕ್ಕೆ ಬಂದಾಗ, ಕಥೆಗಳ ಸಂಗ್ರಹಕ್ಕೆ ಬಂದಾಗ ರಚನೆ ಮಾಡಿರುವಂತಹ ಕಥೆಗಳ ಒಂದು ಸಂಗ್ರಹಗಳು ಅಂತ ಹೇಳಿದಾಗ ಮೇರಿ ಕಹಾನಿಯಾ, ಮೋರ್ಚಾಬಂದಿ, ಸಂಪೂರ್ಣ ಕಹಾನಿಯಾ, ಸಂಪೂರ್ಣ ಕಹಾನಿಯಾ ಇವೆಲ್ಲ ಸಹ ರಚನೆ ಮಾಡಿರುವಂತಹ ಕಥೆಗಳಾಗಿವೆ. ನಂತರ ಕವಿತೆಗಳ ಸಂಗ್ರಹ, ಕವಿತಾ ಸಂಗ್ರಹ ನಾಟಕ, ಮೇರಿ ಕವಿತಾಯೇ, ಸವಿನಯ್ और एक नाराज़, ಸವಿನಯ್ और एक नाराज़ ಕವಿತಾ, ಇವು ಕವಿತೆಗಳ ಸಂಗ್ರಹಗಳಾಗಿವೆ. 8ನೇ ಅಂಶಕ್ಕೆ ಬಂದಾಗ ನಿಧನ, ಅಕ್ಟೋಬರ್ 5, 1981ರಲ್ಲಿ ಅವರ ನಿಧನವನ್ನು ಹೊಂದಿದ್ದರು. ಅಕ್ಟೋಬರ್ 5, 1981ರಲ್ಲಿ ಅವರು ನಿಧನವನ್ನು ಹೊಂದಿದ್ದರು. ಮಕ್ಕಳೇ, ಈ ಒಂದು ಅಂಶದಲ್ಲಿ ನೆನಪಿಡಬೇಕಾಗಿರುವಂತಹ ಅಂಶ ಅಂತ ಹೇಳಿದಾಗ ಅವರ ಒಂದು ಉಪನ್ಯಾಸದ ಆಧಾರದ ಮೇಲೆ ಫಿಲಮನ್ನು ನಿರ್ಮಾಣವನ್ನು ಮಾಡಿದ್ರಲ್ವ, ಆ ಚಿತ್ರಲೇಖ ಅದನ್ನು ನೀವು ಮರೆಯಬಾರದು. ಚಿತ್ರಲೇಖ ಮತ್ತು ಭೂಲೆ ಬಿಸಿರೆ ಚಿತ್ರ ಎಂಬುದು ಅವರು ರಚನೆ ಮಾಡಿರುವಂತಹ 2 ಉಪನ್ಯಾಸಗಳಾಗಿವೆ. ಅದನ್ನು ನೀವು ಮರಿಬಾರ್ದು, ನೆನಪಲ್ಲಿಟ್ಕೋಬೇಕು ಮಕ್ಕಳೇ. ನಂತರ ನಾವು ಪದ್ಯವನ್ನು ಆರಂಭ ಮಾಡೋಣ ಮಕ್ಕಳೇ, ಬನ್ನಿ. ಮೈ ಪಠ್ಯ ಪುಸ್ತಕ ಭೀತರ ಪಡ್ತಿ ಜಾऊंगी, आप भी अपने ಪಠ್ಯ ಪುಸ್ತಕ भी देखिए. ಮಕ್ಕಳೇ, ನಾನು ಪಠ್ಯಪುಸ್ತಕದಲ್ಲಿರುವಂತಹ ಪದ್ಯವನ್ನು ಒಮ್ಮೆ ಓದ್ತಾ ಹೋಗ್ತಿದ್ದೀನಿ. ನೀವು ಸಹ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಪಕ್ಕದಲ್ಲಿ ಇಟ್ಕೊಂಡಿರಬಹುದು. ಹಾಗೆ ನೀವು ಪಠ್ಯಪುಸ್ತಕವನ್ನು ಟೆಕ್ಸ್ಟ್ ಬುಕ್ಕನ್ನು ಕೂಡ ನೋಡಿ ನೀವು ಪದ್ಯವನ್ನು ಓದುತ್ತಿರುವಂಥದ್ದನ್ನು ಅಬ್ಸರ್ವ್ ಮಾಡಬೇಕು ಮಕ್ಕಳೇ. ಮಾತೃಭೂ ಶತ ಶತ ಬಾರ್ ಪ್ರಣಾಮ್, ಅಮರೋं की जननी तुमको शत शत बार प्रणाम. मातृभू शत शत बार प्रणाम, तेरे उर में शायित गांधी बुद्ध और राम. मातृभू शत शत बार प्रणाम. हरे भरे हैं खेत सुहाने, फल फूलों से युद्ध वन उपवन, फल फूलों से युद्ध वन उपवन. तेरे अंदर भरा हुआ है खनिजों का कितना व्यापक धन, मुक्त हस्त तू बांट रही है सुख संपत्ति धन धाम. मातृभू शत शत बार प्रणाम. एक हाथ में न्याय पताका, ज्ञान दीप दूसरे हाथ में, जग का रूप बदल दे है माँ, कोटि कोटि हम आज साथ में. गूंज उठे जय हिंद नाद से सकल नगर और ग्राम, ಮಾತೃಭೂ ಶತ ಶತ ಬಾರ್ ಪ್ರಣಾಮ್. ಮಕ್ಕಳೇ, ಹಾಗಾದರೆ ಪದ್ಯವನ್ನು ನಾವು ಒಮ್ಮೆ ಓದಿದ್ದೀವಿ. ಈಗ ಪದ್ಯದ ಅರ್ಥವನ್ನು, ಸಾರಾಂಶವನ್ನು ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ, ಬನ್ನಿ. ಫಸ್ಟನ್ನು ನೋಡಿ ಮಕ್ಕಳೇ. ಮಾತೃಭೂ ಶತ ಶತ ಬಾರ್ ಪ್ರಣಾಮ್, ಅಮರೋं की जननी तुमको शत शत बार प्रणाम. इस कविता के पहले चरण में कवि मातृभूमि को कोटि कोटि बार प्रणाम करते हुए कह रहे हैं कि वे सभी अमर वीरों की जननी है. जैसे भगत सिंह, सुखदेव, सुभाष चंद्र बोस आदि वीरों को जन्म दिया है, इसलिए हे माँ तुमको कोटि कोटि बार प्रणाम. ಈ ಒಂದು ಪದ್ಯದಲ್ಲಿ ಕವಿ ಭಾರತ ಮಾತೆಯನ್ನು ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತ ಹೇಳಿದಾಗ, ದೇಶಕ್ಕಾಗಿ ಹೋರಾಡಿ ಜೀವತೆತ್ತ ಹುತಾತ್ಮರ ಜನ್ಮಭೂಮಿಯಾದಂತಹ ಮಾತೃಭೂಮಿಯನ್ನು ಕವಿ ಶತ ಶತ ಬಾರ ಪ್ರಣಾಮಿಸ್ತಾ ಹೋಗ್ತಾರೆ, ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತಾ ಹೋಗ್ತಾರೆ. ಇಲ್ಲಿ ಯಾರೆಲ್ಲ ಸಹ ಹುತಾತ್ಮರ ಜನ್ಮವನ್ನು ತಾಳಿದ್ದಾರೆ, ದೇಶಕ್ಕಾಗಿ ಹೋರಾಟವನ್ನು ಮಾಡಿ ತಮ್ಮ ಇಡೀ ಜೀವವನ್ನೇ ಬಲಿದಾನ ಮಾಡಿದಂತಹ ಪ್ರತಿಯೊಬ್ಬ ವೀರ ಯೋಧ, ಸ್ವತಂತ್ರ ಹೋರಾಟಗಾರರನ್ನೆಲ್ಲ ಸಹ ಸೇರುತ್ತಾ ಕವಿ ಹೇಳುತ್ತಾ ಹೋಗ್ತಾರೆ. ಹಾಗೆ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಗಾಂಧಿ ಬುದ್ಧ ರಾಮ್, ಗಾಂಧಿ ಬುದ್ಧ ರಾಮ್.
ಹಾಗೆ ಇಲ್ಲಿ ಅಲ್ಲದೆ ಭಗತ್ ಸಿಂಗ್, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಸಹ ಅನೇಕ ಹುತಾತ್ಮರು ತಮ್ಮ ಜೀವವನ್ನೇ ಬಲಿದಾನ ಮಾಡಿದಂತಹ ಎಲ್ಲ ವೀರ ಯೋಧರನ್ನು ಸಹ ಕವಿ ಆ ಒಂದು ಎಲ್ಲ ವೀರ ಯೋಧರರು ಮತ್ತು ಹುತಾತ್ಮರನ್ನು ಜನ್ಮವನ್ನು ನೀಡಿದಂತಹ ಭಾರತ ಮಾತೆ ಅಂತ ಬಿಟ್ಟು ಮಾತೃಭೂಮಿಯನ್ನು ಕವಿ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ಇದ್ದಾರೆ ಮಕ್ಕಳೇ. ಹೌದಲ್ವಾ? ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್, ತೇರೇ ಉರ್ಮೆ ಶಾಹಿತ್ ಗಾಂಧಿ ಬುದ್ಧ और ರಾಮ್. ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್. ಅರ್ಥಾತ್ ಕವಿಲಿ ಹೇಳ್ತಾ ಇದ್ರೆ ಏನಪ್ಪ ಅಂತ ಹೇಳಿದ್ರಲ್ಲಿ, ಹೇ ಮಾತೃಭೂಮಿಯೇ, ಹುತಾತ್ಮರನ್ನು, ವೀರ ಯೋಧರನ್ನು, ಹುತಾತ್ಮರ ಒಂದು ಜನ್ಮಭೂಮಿಯಾಗಿದೆ ಇದು ಅಂತ ಕವಿ ಹೇಳುತ್ತಾ ಭಾರತ ಮಾತೆಯನ್ನು ಅಥವಾ ಮಾತೃಭೂಮಿಯನ್ನು ಕವಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹೋಗ್ತಾರೆ ಇಲ್ಲಿ. ಹಾಗೆ ಉರ್ರನ್ನು ಒಂದು ಹೊಡೆದೆ, ತೇರೇ ಉರ್ಮೆ ಶಾಹಿತ್ ಗಾಂಧಿ ಬುದ್ಧ ರಾಮ್. ನಿನ್ನ ಹೃದಯದಲ್ಲಿ ಅರ್ಥಾತ್ ಇದು ಗಾಂಧಿ, ಬುದ್ಧ ಮತ್ತು ರಾಮರಂತಹ ಪುಣ್ಯವಂತರ ಜನ್ಮಸ್ಥಳವೆಂದಿದ್ದಾರೆ. ಅಂತಹ ಮಹಾನ್ ಪುರುಷರಿಗೆ ಕವಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿದ್ದಾರೆ. ಹಾಗೆ ಇಲ್ಲಿ ಈ ಒಂದು ತೇರೇ ಉರ್ಮೆ ಶಾಹಿತ್ ಗಾಂಧಿ ಅರ್ಥಾತ್ ನಿನ್ನ ಹೃದಯದಲ್ಲಿ, ತೇರೆ ಹೃದಯ ಮೇ ಗಾಂಧಿ, ಬುದ್ಧ ರಾಮ್ ಜೈಸೆ ಮಹಾನ್ ಪುರುಷ ಸೋಯೇ ಹುಯೇ ಹೇ, ಅವರ ಒಂದು ಜನ್ಮಭೂಮಿಯಾಗಿದೆ ಅಂತಬಿಟ್ಟು ಕವಿ ಹೇಳ್ತಾ ಹೋಗ್ತಾರೆ ಮಕ್ಕಳೇ. ಹರೇ ಭರೇ ಹೇ ಖೇತ್ ಸುಹಾನೆ, ಫಲ್ ಫೂಲೋं से युक्त वन उपवन, तेरे अंदर भरा हुआ है खनिजों का कितना व्यापक धन. इस पद्य के भीतर यानी इस पंक्ति के भीतर कवि ने इस प्रकार वर्णन किया है कि दूसरे पंक्ति में कवि ने देश की समृद्धता के बारे में बताया है कि यहाँ हरे भरे खेत हैं, जंगल अथवा उपवन फल फूलों से भरे हुए हैं और हमारे धरती में खनिजों का अपार संपदा भरा हुआ है. इस प्रकार कवि ने यहाँ पर वर्णन किया है कि हमारे भारत देश की जो धरती है, फल है, फूल है और वन जो उपवन है फलों से और फूलों से युक्त हैं. यहाँ पर कवि ने इस प्रकार वर्णन किया है कि भारत देश की जो धरती है हरी भरी है, यानी खेत जो हैं हरे भरे हैं और वन जो उपवन हैं फल फूलों से युक्त है. और भारत की धरती जो है, हमारी मातृभूमि जो धरती जो है खनिजों की अपार संपदा से भरी हुई है. मातृभूमि के बारे में कवि इस प्रकार वर्णन करते हैं कि यहाँ के खेत जो है सुहाने हैं और सुंदर है, हरे भरे हैं, फल फूलों से युक्त हैं, वन उपवन, और साथ में हमारी धरती जो है खनिजों की जैसी अपार संपदा से भरी हुई है. ಮಕ್ಕಳೇ, ಈ ಒಂದು ಪದ್ಯಭಾಗದಲ್ಲಿ ಕವಿ ದೇಶದ ಸುಭಿಕ್ಷತೆಯನ್ನು ವರ್ಣಿಸಿದ್ದಾರೆ. ಇಲ್ಲಿನ ಭೂಮಿಯು ಸದಾ ಹಸಿರಾಗಿದ್ದು ಗಿಡ ಮರಗಳು ಹೂವು ಹಣ್ಣುಗಳಿಂದ ತುಂಬಿರುವುದರ ಜೊತೆಗೆ ಭೂಮಿಯಲ್ಲಿ ಅಪಾರ ಖನಿಜ ಸಂಪತ್ತು ಹೊಂದಿದೆ ಅಂತ ಹೇಳ್ಬಿಟ್ಟು ಈ ಮಾತೃಭೂಮಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದಾರೆ ಕವಿ ಅಂತಲೂ ಕೂಡ ಈ ಒಂದು ಪದ್ಯಭಾಗದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೋದು ಮಕ್ಕಳೇ. मुक्त हस्त तो बांट रही है सुख संपत्ति धन धाम, मातृभू शत शत बार प्रणाम. कवि का आशय इस प्रकार है इस पंक्तियों से, खनिजों का अपार संपदा को भारत माता मुक्त हाथ से सबको बांट रही है. यह धरती सुख संपत्ति और धन धान्य से भरा हुआ है. धरती जो है सुख संपत्ति से और धन धान्य से भरी हुई है. इसलिए कवि भारत माता को कोटि कोटि बार प्रणाम कर रहे हैं. खनिजों का अपार संपदा को भारत माता मुक्त हस्त से सबको बांट रही है. यह धरती सुख संपत्ति और धान्य से भरी हुई है. इसलिए कवि भारत माता को कोटि कोटि प्रणाम कर रहे हैं. ಮಕ್ಕಳೇ, ಈ ಒಂದು ಚರಣದ ಅಥವಾ ಈ ಒಂದು ಸಾಲುಗಳ ಅರ್ಥವೇನಪ್ಪ ಅಂತ ಹೇಳಿದಾಗ, ಮಾತೃಭೂಮಿಯು ತನ್ನಲ್ಲಿ ಇರುವಂತಹ ಅಪಾರವಾದಂತಹ ಸಂಪತ್ತನ್ನು ಯಾವುದೇ ಭೇದ ಭಾವ ಇಲ್ಲದೆ
ಎಲ್ಲರಿಗೂ ಸಹ ಸಮಾನವಾಗಿ ಮುಕ್ತ ಹಸ್ತದಿಂದ ಹಂಚುತ್ತಾ ಇದ್ದಾಳೆ. ಭಾರತ ಭೂಮಿ ಅಥವಾ ಮಾತೃಭೂಮಿಯಲ್ಲಿ ಅಡಗಿರುವಂತಹ ಖನಿಜ ಸಂಪತ್ತು, ಅಪಾರವಾದಂತಹ ಸಂಪತ್ತನ್ನು ಪ್ರತಿಯೊಬ್ಬ ಪ್ರಜೆಗೂ, ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಮುಕ್ತ ಹಸ್ತದಿಂದ ಎಲ್ಲರಿಗೂ ಸಹ ಹಂಚುತ್ತಾ ಇದ್ದಾಳೆ ಅಂತ ಬಿಟ್ಟು ಕವಿ ಭಾರತ ಮಾತೆಯನ್ನು ಈ ರೀತಿಯಾಗಿ ವರ್ಣಿಸುತ್ತಾ ಬಂದಿದ್ದಾರೆ ಮಕ್ಕಳೇ. ಹಾಗೆ ಇಲ್ಲಿ ಕವಿ ಮಾತೃಭೂಮಿಯ ಬಗ್ಗೆ ಮತ್ತೊಂದು ಭಾಗದಲ್ಲಿ ಏಕ हाथ में न्याय पताका ज्ञान दीप दूसरे हाथ में जग का रूप बदल दे है माँ कोटि कोटि हम आज साथ में। इस पद्य का सारांश इस प्रकार है छात्र। तीसरी पंक्ति में कवि ने बताया है कि भारत माता एक हाथ में न्याय का झंडा और दूसरे हाथ में ज्ञान का दीप लेकर सबको सही रास्ते पर चलने को कह रही है। भारत माता की गोद में पले सभी को परस्पर सहयोग से एकता की भाव से जीने की कला सीख रही है। ಮಕ್ಕಳು, ಈ ಒಂದು ಪದ್ಯ ಭಾಗದಲ್ಲಿ ಕವಿ ಭಾರತ ಮಾತೆಯ ಒಂದು ವರ್ಣನೆಯನ್ನು ಮಾಡ್ತಾ ಬರ್ತಾರೆ. ಅಂತಿಮವಾಗಿ ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯದ ಪತಾಕೆ, ಮತ್ತೊಂದು ಕೈಯಲ್ಲಿ ಜ್ಞಾನದ ದೀಪವನ್ನು ಹಿಡಿದು ಪ್ರತಿಯೊಬ್ಬರಿಗೂ ಮಾರ್ಗದರ್ಶಿಯಾಗಿದ್ದಾಳೆ. ಹಾಗೆ ಭಾರತ ಮಾತೆಯ ಮಡಿಲಲ್ಲಿ ಬೆಳೆಯುವ ಮಕ್ಕಳೆಲ್ಲರಿಗೂ ಪರಸ್ಪರ ಸ್ನೇಹದಿಂದ ಒಂದಾಗಿ ಬಾಳಬೇಕೆಂಬುದನ್ನು ಕಲಿಸುತ್ತಿದ್ದಾಳೆ. ದೇಶದ ಜನರೆಲ್ಲರೂ ಒಂದಾಗಿ ಜೈ ಹಿಂದ್ ಎಂಬ ಜಯಕಾರವನ್ನು ಮಾಡುವುದರ ಮೂಲಕ ದೇಶದ ಹಳ್ಳಿಗಳಲ್ಲಿ ಹಾಗೂ ನಗರಗಳಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಸಹ ತಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಹೊಂದಿ ಒಗ್ಗಟ್ಟಿನಿಂದ ಕೂಡಿರಲಿ ಎಂದು ಸಹ ಹಾರೈಸುತ್ತಾ ಇದ್ದಾರೆ ಮಕ್ಕಳೇ. ಗೂಂಜ್ ಉಠೆ जय हिंद नाद से सकल नगर और ग्राम, मातृभू शत शत बार प्रणाम। कवि आगे चलकर कहते हैं, देश के सभी लोग एक साथ जय हिंद का नारा लगाते हुए आगे बढ़ते हुए सभी नगर और गांव में गूंजे, जिससे देश का रूप बदल सके। इसलिए हे भारत माता, तुम्हें 100 बार प्रणाम। कवि ಒಂದು ಪದ್ಯ ಭಾಗದಲ್ಲಿ ಅಂತಿಮವಾಗಿ ಹೇಳ್ತಾ ಹೋಗ್ತಿರಲಿ, ದೇಶದ ಜನರೆಲ್ಲರೂ ಒಂದಾಗಿ ಜೈ ಹಿಂದ್ ಎಂದು ಜಯಕಾರ ಮಾಡೋದ್ರ ಮೂಲಕ ದೇಶದ ಹಳ್ಳಿಗಳಲ್ಲಿ ಹಾಗೂ ನಗರಗಳಲ್ಲಿಯೂ ಸಹ ವಾಸಿಸುವಂತಹ ಪ್ರತಿಯೊಬ್ಬ ಭಾರತೀಯರೆಲ್ಲರೂ ಸಹ ಜೈ ಹಿಂದ್ ಎಂಬ ನಾದವನ್ನು, ಜಯಕಾರವನ್ನು ಹಾಕುತ್ತಾ ಜೈ ಹಿಂದ್ ಎಂಬ ಜಯಕಾರವನ್ನು ಭಾರತ ದೇಶದ ಹಳ್ಳಿಗಳಲ್ಲೂ ಹಾಗೂ ನಗರಗಳಲ್ಲೂ ಸಹ ಜಯಕಾರವನ್ನು ಹಾಕೋದ್ರ ಮೂಲಕ ಇಡೀ ಜಗತ್ತಿನ ಒಂದು ರೂಪವನ್ನು ಬದಲಾಯಿಸಬೇಕು ಅಂತ ಬಿಟ್ಟು ಕವಿ ಈ ಪದ್ಯದ ಮೂಲಕ ನಮಗೆ ತಿಳಿಸುತ್ತಾ ಇದ್ದಾರೆ ಮಕ್ಕಳೇ. ಅರ್ಥಾತ್ ಜಗತ್ತಿನ ರೂಪವೇ ಬದಲಾವಣೆ ಆಗುವಂತಹದನ್ನು ಜಯಕಾರವನ್ನು ಹಾಕಿ ಅಂತ ಬಿಟ್ಟು ಈ ಪದ್ಯದ ಮೂಲಕ ನಮಗೆ ಹೇಳ್ತಾ ಹೋಗ್ತಾರೆ. ತಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಹೊಂದಿ ಒಗ್ಗಟ್ಟಿನಿಂದ ಕೂಡಿರಲಿ ಎಂದು ಕವಿ ಈ ಅಂತಿಮವಾಗಿ ಹಾರೈಸಿದ್ದಾರೆ ಮಕ್ಕಳೇ. ಈ ರೀತಿಯಾಗಿ ನಾವು ಈ ಪದ್ಯ ಭಾಗದಲ್ಲಿ ನಮ್ಮ ದೇಶದ ಪ್ರತಿ ನಮ್ಮಲ್ಲಿ ದೇಶಭಕ್ತಿಯನ್ನು, ದೇಶಾಭಿಮಾನವನ್ನು ಜಾಗೃತಿ ಮಾಡಿಸೋದ್ರಲ್ಲಿ ಕವಿ ತಮ್ಮ ಒಂದು ಪದ್ಯದ ಮೂಲಕ ಪ್ರಯಾಸ ಅಥವಾ ಪ್ರಯತ್ನವನ್ನು ಪಟ್ಟಿದ್ದಾರೆ ಮಕ್ಕಳೇ. ಹಾಗಾದರೆ ಈ ಒಂದು ಪದ್ಯ ಭಾಗ ಇಲ್ಲಿಗೆ ಮುಗಿದು ಹೋಯಿತು ಮಕ್ಕಳೇ. ಬಹುಶಃ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಧನ್ಯವಾದ.